ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಾಂಧೀಜಿಯ ಜೊತೆಗೆ ಅನೇಕ ನಾಯಕರು ಹೆಗಲು ಕೊಟ್ಟಿದ್ದರು. ನೆಹರು, ಪಟೇಲ್, ರಾಜಾಜಿ, ರಾಜೇಂದ್ರ ಪ್ರಸಾದ್, ಖಾನ್ ಅಬ್ದುಲ್ ಗಫಾರ್ ಖಾನ್, ಇವರೊಂದಿಗೆ ಇದ್ದಂಥ ಇನ್ನೊಬ್ಬ ಮಹನೀಯರು ಮೌಲಾನಾ ಅಬುಲ್ ಕಲಾಂ ಆಜಾದ್ರವರು. ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊನೆವರೆಗೂ ಗಾಂಧೀಜಿಯವ್ರ ಜೊತೆಗೆ ಇದ್ದಂಥವ್ರು. ಸ್ವಾತಂತ್ರ್ಯ ದೊರೆತ ಮೇಲೆ ನಮ್ಮ ಸ್ವತಂತ್ರ ರಾಷ್ಟ್ರದ ಪ್ರಥಮ ಶಿಕ್ಷಣ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದವರು. ಈ 1942 ಚಲೇ ಜಾವ್ ಚಳವಳಿ ಬಹಳ ತೀವ್ರ ಸ್ವರೂಪ ಪಡಿತಾ ಇತ್ತು. ದೇಶದ ಎಲ್ಲರಲ್ಲೂ ಬ್ರಿಟಿಷರ ವಿರುದ್ಧ ಸೆಟೆದು ನಿಲ್ಲುವಂಥ ಛಲ ಕಾಣ್ತಾ ಇತ್ತು. ಮೊಟ್ಟ ಮೊದಲನೇ ಬಾರಿಗೆ ಇಡೀ ದೇಶ ಒಂದೇ ದೇಹ ಅನ್ನುವಂತೆ ಎಲ್ಲ ಒಂದಾಗಿ ಪರದೇಶಿಯರನ್ನು ಹೊರಗೆ ಹಾಕಬೇಕು ಅಂತ ದೃಢತೆಯನ್ನು ತೋರಿಸ್ತಾ ಇತ್ತು. ಆ ಸಂದರ್ಭದಲ್ಲಿ ನಾಯಕರಾಗಿದ್ದರಲ್ಲ ಮೌಲಾನಾ ಆಜಾದ್ರನ್ನ ಸರ್ಕಾರ ಬಂಧಿಸಿ ಅಹಮದ್ನಗರ್ ಕೋಟೆಯೊಳಗೆ ಜೈಲಿನಲ್ಲಿ ಇಟ್ಟಿದ್ರು. ನೋಡಿ, ಅವ್ರು ಜೈಲಿನಲ್ಲಿ ಇದ್ದಾಗಲೇ ಅವ್ರ ಧರ್ಮಪತ್ನಿ ಮನೆಯಲ್ಲಿ ನಿಧನ ಆದಂಥ ಸುದ್ದಿ ಬಂತು. ಹೆಂಡತಿ ತೀರ್ಕೊಂಡ್ರು ಅಂತ ಅವರೇನು ಪರ್ಮಿಷನ್ ತೊಗೊಂಡು ಹೊರಗೆ ಹೋಗಲಿಲ್ಲ, ಅಲ್ಲೇ ಉಳ್ಕೊಂಡ್ರು. ತಕ್ಷಣ ಹೋಗಲ್ಲ ನಾನು ಅಂತ ಹೇಳಿದರು. ಆದರೆ ಏನಾಯಿತು, ಈ ಆಜಾದ್ರ ಅನೇಕ ಹಿಂಬಾಲಕರು ಇರ್ತಾರಲ್ಲ, ಅವರು ಆಜಾದ್ರ ಹೆಂಡತಿ ತೀರ್ಕೊಂಡು ಹೋಗಿದ್ದಾರಲ್ಲ, ಅದಕ್ಕೆ ಗೌರವಾರ್ಥವಾಗಿ ಒಂದು ಸ್ಮಾರಕ ಕಟ್ಟಬೇಕು ಅಂತ ಯೋಜನೆ ಹಾಕ್ಕೊಂಡ್ರು. ಅದಕ್ಕೆ ಹೆಸರಿಟ್ಟರು ಬೇಗಂ ಆಜಾದ್ರ ಸ್ಮಾರಕ ನಿಧಿ ಅಂತ ಸ್ಥಾಪನೆ ಮಾಡಿದರು. ಅಭಿಮಾನಿಗಳಿಂದ ದೇಣಿಗೆ ಕೊಡಿಸೋಕೆ ಶುರು ಮಾಡಿದರು. ಈ ವಿಷಯ ಆಜಾದ್ರಿಗೆ ಗೊತ್ತೇ ಇಲ್ಲ, ಜೈಲಲ್ಲಿದ್ದಾರೆ ಅವರು. ಈ 45ರಲ್ಲಿ ಅಹಮದ್ನಗರ್ ಕೋಟೆ ಜೈಲಿಂದ ಬಿಡುಗಡೆಯಾಗಿ ಹೊರಗೆ ಬಂದ ಮೇಲೆ ಆಜಾದ್ರಿಗೆ ನಿಧಿ ಸಂಗ್ರಹದ ವಿಷಯ ಗೊತ್ತಾಯಿತು. ತಕ್ಷಣವೇ ಅವರು 1945 ಸೆಪ್ಟೆಂಬರ್ 17ರೊಳಗೆ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದರು. ಅದು ಹೀಗಿತ್ತು: ಬೇಗಂ ಆಜಾದರು ಕೇವಲ ಆದರ್ಶ ಗೃಹಿಣಿಯಾಗಿದ್ದರು, ಆದರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಆಕೆ ಕಾಣಿಕೆ ದೊಡ್ಡದಲ್ಲ. ಪ್ರಾತಿನಿಧಿಕವಾದ ಕಾಣಿಕೆಯನ್ನು ಕೂಡ ಸಾರ್ವಜನಿಕ ಜೀವನದಲ್ಲಿ ಕೊಡೋದು ಆಕೆಗೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಅವರ ಹೆಸರಿನ ಸ್ಮಾರಕಕ್ಕೆ ಇನ್ನು ಮುಂದೆ ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹಿಸೋದನ್ನು ತಕ್ಷಣ ನಿಲ್ಲಿಸಬೇಕು, ಇದೊಂದು ವಿನಮ್ರ ಬೇಡಿಕೆ ಅಂತ ಹೇಳಿದರು. ಮತ್ತೆ ಹೇಳಿದರು, ಸಾರ್ವಜನಿಕ ಜೀವನಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡಂಥ ಅತ್ಯಂತ ಉತ್ತುಂಗ ಮಟ್ಟದ ವ್ಯಕ್ತಿಗಳಿಗೆ ಮಾತ್ರ ತಮ್ಮ ಸ್ಮಾರಕಗಳನ್ನು ನಿರ್ಮಾಣ ಮಾಡಬೇಕು, ಖಾಸಗಿ ವ್ಯಕ್ತಿಗಳಿಗಾಗಿ ಅಲ್ಲ. ನನ್ನ ಹೆಂಡತಿ ಖಾಸಗಿ ವ್ಯಕ್ತಿ ಮಾತ್ರ ಆಗಿದ್ದವಳು, ಸಮಾಜಕ್ಕಿಲ್ಲ. ಆದ್ದರಿಂದ ಇದುವರೆಗೂ ಸಂಗ್ರಹಿಸಲಾದ ಹಣವನ್ನು ಕಮಲಾ ನೆಹರು ಸ್ಮಾರಕ ಆಸ್ಪತ್ರೆಗೆ ಕಾಣಿಕೆಯಾಗಿ ಕೊಟ್ಟುಬಿಡಿ ಅಂತ ಹೇಳೋದಲ್ಲದೆ ಅದು ಹಾಗಾಗೋ ಹಾಗೆ ನೋಡಿಕೊಂಡ್ರು. ಇದನ್ನು ಗಮನಿಸಿ ಸ್ನೇಹಿತರೆ, ಇದು ಪಾರದರ್ಶಕ ಪ್ರಾಮಾಣಿಕತೆಯ ಶ್ರೇಷ್ಠ ನಿದರ್ಶನ ಅಂತ ಅನ್ಕೋತೇನೆ. ಈಗ ಬದುಕಿರುವಾಗಲೇ ತಮ್ಮದೇ ಹುಟ್ಟು ಹಬ್ಬಕ್ಕೆ ಸಾರ್ವಜನಿಕ ಹಣ ಸಂಗ್ರಹಣೆ ಮಾಡಿ ಸ್ಮಾರಕ ನಿರ್ಮಿಸಿಕೊಳ್ಳುವಂಥ ನಾಯಕರಿರುವಾಗ ಮೌಲಾನಾ ಆಜಾದ್ರಂಥವರು ಸಾರ್ವಜನಿಕ ಜೀವನದಲ್ಲಿ ಇದ್ದರಲ್ಲ ಅಂತ ನೆನೆಸಿಕೊಳ್ಳೋದೇ ಒಂದು ಭಾಗ್ಯ ಅಲ್ವಾ. ನನಗಂತೂ ಅಂಥವ್ರನ್ನ ಮತ್ತೆ ಕಂಡೇವಿಯೇ ಅಂತ ಆಸೆ ಕಣ್ಣುಗಳಿಂದ ಭವಿಷ್ಯದ ಕಡೆಗೆ ನೋಡಬೇಕು ಅಂತ ಅನಿಸುತ್ತೆ. ಅಂಥವ್ರು ದೊರಕಲಿ ನಮ್ಮ ದೇಶಕ್ಕೆ.